ನಾನು ಈ ಪ್ಯಾನೆಲ್ ಡಿಸ್ಕಷನ್ಗೆ ನಾನು ಒಪ್ಪಿಗೆ ಕೊಟ್ಟಿದ್ದೇನಕ್ಕಂದ್ರೆ ಬಿಕಾಸ್ ಪ್ಯಾನೆಲ್ and I think Sadhu Kokla sir and Lata, I must congratulate you for putting this together. ನಾನು ಗೊತ್ತಿಲ್ಲ ಅದು ಮುಂಚೆ ಈ ತರ ಮಾಡಿದಾರೋ ಇಲ್ಲೋ ಅಂತ women's panel, but I think it's great. ನೆಕ್ಸ್ಟ್ ಇಯರ್ ಕೂಡ ಪ್ಲೀಸ್ ದಯವಿಟ್ಟು ಇದೇ ತರ ನನ್ನ ಕರಿಬೇಡಿ, ಬೇರೆ ಅವ್ರನ್ನೆಲ್ಲರನ್ನು ಕರೀರಿ. ಅಲ್ಲ, ವಿಮೆನ್ ಡೈರೆಕ್ಟರ್ಸ್, ವಿಮೆನ್ ಟೆಕ್ನಿಷಿಯನ್ಸ್, ಆಕ್ಟರ್ಸ್ ಅವರೆಲ್ಲಾನು ಕರೆಸಿ ಈ ತರ ನೀವು ಮಾಡ್ತಾ ಹೋದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಗ್ರೇಟ್ ಫಾರ್ women in the industry. So I think this is a very great thing that you are doing this year, and I think the credit goes to Lataji. Oh, amazing! You put this together. Amazing. Yeah. ಬಹಳ ಒಂದಷ್ಟು ಪಾಯಿಂಟ್ಸ್ ತುಂಬಾ ಚೆನ್ನಾಗಿ ಹೇಳಿದೆ. ಸಂಭಾವನೆ ವಿಚಾರದಲ್ಲಿ ಹೆಣ್ಮಕ್ಳಿಗೆ ಈಗಲೂ ಸಮಾನ ಹೀರೋ ಸಮಾನವಾಗಿ ಸಂಭಾವನೆ ಸಿಗ್ತಾ ಇಲ್ಲ ಅನ್ನೋ ವಿಚಾರ ಇಲ್ಲಿಂದಾದ್ರೂ ಮುಂದೆ ಸರಿಯಾಗುತ್ತಾ? ನೀವು ಹೇಳಿಮ್ಮ, ನಿಮ್ಮ ಇಂಡಸ್ಟ್ರಿನಲ್ಲಿ ಹೆಂಗಿದೆ ಅಂತ? ನಿಮ್ಗೆ ಸೇಮ್ ಪೇಮೆಂಟ್ ಕೊಡ್ತಾರೆ? ನೋಡಿದ್ರ, ಅದರಲ್ಲೇ ಉತ್ತರ ಬಂತು ನನಗೆ. ಸೊ ಇಟ್ ಇಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ಫಿಲ್ಮ್ ಇಂಡಸ್ಟ್ರಿ, ಎಲ್ಲಾ ಕಡೆ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಆಗಲಿ, ಜರ್ನಲಿಸಂ ಆಗಿರ್ಲಿ, ಐ ಥಿಂಕ್ ಅಲ್ವಾ ನಾನು ಇದನ್ನ ಯೂಸ್ ಮಾಡ್ತೀನಿ. ಬರೀ ಫಿಲ್ಮ್ ಇಂಡಸ್ಟ್ರಿ ಮಾತ್ರ ಅಲ್ಲ, ಐ ಥಿಂಕ್ ಎಲ್ಲಾ ಫೀಲ್ಡ್ ಅಲ್ಲಿ ಐ ಥಿಂಕ್ ವಿಮೆನ್ಗೆ ವಿ ಆರ್ ಫೇಸಿಂಗ್ ದಿಸ್ ಪೇ ಡಿಸ್ಪ್ಯಾರಿಟಿ. ಸೇಮ್ ಕೆಲಸಕ್ಕೆ ದ ವಿಮೆನ್ ಆರ್ ಬೀಂಗ್ ಪೇಡ್ ಲೆಸ್. ಐ ಥಿಂಕ್ ದಟ್ ಮಸ್ಟ್ ಚೇಂಜ್, ಅಂಡ್ ಅದಕ್ಕೆ ಹೆಣ್ಮಕ್ಳು ನಾವು ಒಂದಾಗಬೇಕು, ಅವಾಗಲೇ ವಿ ಕ್ಯಾನ್ ಚೇಂಜ್ ಇಟ್. ಸೊ ಹಾಗಾಗಿ ಐ ಥಿಂಕ್ ಎಸ್ಪೆಷಲಿ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಹೀರೋಸ್ಗೂ ಹೀರೋಯಿನ್ಸ್ಗೂ ತುಂಬಾನೇ ವ್ಯತ್ಯಾಸ ಇದೆ. ನಾವು ಹಿಟ್ಗಳು ಕೊಟ್ಟರು ನಿಮ್ಗೆ ನಗ್ತಾ ಇದೀರ ಸರ್, ನಿಮ್ಗೆ ಡೈಲಿ ಪೇಮೆಂಟ್ ಸಿಗುತ್ತೆ, ನಿಮ್ಗೆ ಹೀರೋಗಿಂತ ಜಾಸ್ತಿ ಪೇಮೆಂಟ್ ಸಿಗುತ್ತೆ. ಸೊ ಐ ಥಿಂಕ್ ದಟ್ ಮಸ್ಟ್ ಚೇಂಜ್. ಯಾ, ಒಂದು ಪದ ಹೇಳ್ತಾ ಇದ್ರೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಹೆಣ್ಮಕ್ಳು ಹೊಂದಾಗಬೇಕು ಅಂತ. ಸೊ ಸದ್ಯಕ್ಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿನ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನೀವು ಅದನ್ನ ಹೆಂಗ್ ರಿಸೀವ್ ಮಾಡ್ತಾ ಇದೀರಿ ಇಷ್ಟು ವರ್ಷದ ಜರ್ನಿಲಿ? ಹಿಂಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. See, sometimes it becomes political. Adu we must avoid it as much as possible. Cinema bandaga and issues bandaga ನಾವು ಆದಷ್ಟು ನಮ್ಮ ಸಿನಿಮಾ ಇಂಡಸ್ಟ್ರಿನ ಕಾಪಾಡೋದನ್ನ ನೋಡ್ಕೋಬೇಕು. ಓಕೆ, ಸೊ ಐ ಥಿಂಕ್ ಸಾಧು ಕೋಕಿಲಾ ಸರ್ ಅವ್ರು ನನಗೂ ತೋರಿಸಿದ್ರು, ಎಲ್ಲರಿಗೂ ಇನ್ವಿಟೇಷನ್ಸ್ ಕಳಿಸಿದ್ದಾರೆ. ಕ್ಲೋಸಿಂಗ್ ಸೆರೆಮನಿ ಇದೆ, ಇವ್ರು 9-10ನೇ ತಾರೀಕು ಆದ್ರೂ ಕೂಡ ಇದನ್ನೇ ಹೇಳ್ತಾರೆ. ವಿಚಾರ ಅದು. So ಎಲ್ಲಾ ತರ ಆನ್ಸರ್ ಹೋಗಿದೆ ಆಲ್ರೆಡಿ ಎಲ್ಲರಿಗೂ. What I'm saying is, I'm sure he's invited people, and ಪ್ರತಿ ವರ್ಷ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಸಾಧು ಕೋಕಿಲಾ ಸರ್ ಅವರು ಪ್ರೆಸಿಡೆಂಟ್ ಆದ್ರೆ ಅವ್ರಿಗೆ ಬೇರೆ ಬೇರೆ ರೀತಿನಲ್ಲಿ ಕಾಂಟ್ರವರ್ಸೀಸ್ಗಳು ಬರುತ್ತೆ, ಬೇರೆ ಯಾರಾದ್ರೂ ಪ್ರೆಸಿಡೆಂಟ್ ಆದ್ರೆ ಅವ್ರಿಗೆ ಬೇರೆ ತರ ಕಾಂಟ್ರವರ್ಸೀಸ್ ಆಗುತ್ತೆ. ಅದು ಇಂಡಸ್ಟ್ರಿದಲ್ಲಿ ಇರಬಾರ್ದು, ಬಟ್ ದಟ್ ಇಸ್ ಹೌ ಇಟ್ ಇಸ್, ಅಂಡ್ ಇಟ್ ಶುಡ್ ನಾಟ್ ಬಿ ಹ್ಯಾಪನಿಂಗ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಐ ಥಿಂಕ್ ಎಲ್ಲರೂ ಒಗ್ಗಟ್ಟಾಗಿ ನಾವು ಇದನ್ನ ಒಂದು ಸಕ್ಸಸ್ ಮಾಡ್ಬೇಕಂದ್ರೆ ನಮ್ಮ ಇಂಡಸ್ಟ್ರಿಗಿನೇ ಒಳ್ಳೆ ಹೆಸರು ಬರುತ್ತೆ. ಸೊ ಹಾಗಾಗಿ ಏನೇ ಸಣ್ಣ ಪುಟ್ಟ ವಿಷಯಗಳಿದ್ರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಅಟ್ಲೀಸ್ಟ್ ಫಾರ್ ದ ಫೇಸ್ ಆಫ್ ಇಟ್, ಸಿನಿಮಾಗೋಸ್ಕರ, ನಮ್ಮ ಜನಕ್ಕೋಸ್ಕರ ಅಂತ ನಾವು ಒಟ್ಟಿಗೆ ಬಂದು ನಾವಿನ್ನ ಸಕ್ಸಸ್ ಮಾಡಬೇಕು. ಒಂದು ವಿಚಾರದ ಬಗ್ಗೆ ಮಾತಾಡಿದ್ರಿ, ಈಗ ರಾಜಕೀಯವಾಗಿ ಕೂಡ ಸಾಕಷ್ಟು ಚರ್ಚೆ ಆಗ್ತಿರುತ್ತೆ, ನೀವು ರಾಜಕಾರಣ ಕೂಡ ಹೌದು. ಈ ಅಂದ್ರೆ ಒಂದು ವೇದಿಕೆ ಮೇಲೆ ಡಿ ಕೆ ಶಿವಕುಮಾರ್ ಅವರು ನಟ್ಟುಗೊಟ್ಟು ಸರಿ ಮಾಡ್ತೀನಿ ಅನ್ನೋದು ಇಡೀ ಒಂದು ಇಂಡಸ್ಟ್ರಿಯ ವಿಚಾರವಾಗಿ ಗಂಭೀರವಾಗಿರ್ತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡಿರೋಂಥದ್ದನ್ನ ಹೆಂಗ್ ತಗೊಳ್ತಾ ಇದ್ರಿ ಈ ಸಂದರ್ಭದ ಚರ್ಚೆಗೆ ಅಂತ? ಒಂದ್ ವಿಷಯದಲ್ಲಿ ಐ ಡಿಸ್ಅಗ್ರಿ ವಿತ್ ಹಿಮ್, ಅಂಡ್ ಒಂದ್ ಆಸ್ಪೆಕ್ಟ್ ಅಲ್ಲಿ ನಾನು ಅವ್ರ ಜೊತೆ ನಾನು ಅಗ್ರಿ ಮಾಡ್ತೀನಿ. ಏನಂದ್ರೆ ಆಸ್ ಆಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಇಶ್ಯೂಸ್ ಬಂದಾಗ ನಾವು ಖಂಡಿತವಾಗ್ಲೂ ಹೋರಾಟ ಮಾಡಬೇಕು, ಅಥವಾ ಒಂದು ಬೆಂಬಲ, ಒಂದು ಪ್ರೋತ್ಸಾಹ ತೋರಿಸಲೇಬೇಕು. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಗೋಕಾಕ್ ಅಜಿಟೇಷನ್ ಅಲ್ಲಿ ಅವ್ರು ಹೆಂಗ್ ಸಪೋರ್ಟ್ ಮಾಡಿದ್ರು ಅಂತ, ಅದು ನನಗೆ ಐ ಡೋಂಟ್ ಫೈಂಡ್ ದಟ್ ಮಚ್ ಹ್ಯಾಪನಿಂಗ್ ನೌ. ಇತ್ತೀಚೆಗೆ ನನ್ಗೆ ಅದು ಕಾಣಿಸ್ತಾ ಇದೆ. ಸೊ ಐ ಡೋಂಟ್ ಥಿಂಕ್ ಡಿ ಕೆ ಶಿವಕುಮಾರ್ ಸರ್ ವಾಸ್ ರಾಂಗ್ ಇನ್ ದಟ್ ಆಸ್ಪೆಕ್ಟ್. ಖಂಡಿತವಾಗ್ಲೂ ಇದು ನಮ್ಮ ನಾಡು, ನಮ್ಮ ಇಶ್ಯೂಸು. ಸೊ ನಾವು ಮಾತಾಡಿದವರು ಇನ್ಯಾರು ಮಾತಾಡ್ತಾರೆ? ಎಸ್ಪೆಷಲಿ ಪಬ್ಲಿಕ್ ಅವ್ರ ಮೇಲೆ ನಮಗೊಂದು ಕನ್ಸಿಡರಬಲ್ ಇನ್ಫ್ಲೂಯೆನ್ಸ್ ಇದ್ದೇ ಇದೆ. ಸೊ ನಮ್ಗೊಂದು ಪ್ಲಾಟ್ಫಾರ್ಮ್ ಅವ್ರಿಗೆ ಕೊಟ್ಟಿರುವಾಗ ನಾವೇನಕ್ಕೆ ಅದು ಒಳ್ಳೇದಕ್ಕೆ ನಾವು ಯೂಸ್ ಮಾಡ್ಕೋಬಾರ್ದು? ದಟ್ ಐ ಅಗ್ರಿ. ಮೇ ಬಿ ಅವ್ರು ಹೇಳಿದ ರೀತಿನೋ ಅವ್ರ ಟೋನ್ ಏನೋ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು, ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಐ ಡೋಂಟ್ ಥಿಂಕ್ ಡಿ ಕೆ ಸರ್ ಇಸ್ ಸಮನ್ ವಿಲ್ ಟೇಕ್ ದ ಥ್ರೆಟ್ ಸೀರಿಯಸ್ಲಿ. ಐ ಡೋಂಟ್ ಥಿಂಕ್ ಹಿ ಮೆಂಟ್ ಇಟ್, ಅಂಡ್ ಅವರು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ಸೊ ಅದನ್ನ ಇಲ್ಲಿಗೆ ಮುಗಿಸಿ, ದಯವಿಟ್ಟು ಈ ಪ್ರಶ್ನೆ ನನಗೆ ಮತ್ತೆ ಕೇಳಕ್ ಹೋಗ್ಬೇಡಿ. ಚೂಯಿಂಗ್ ಗಮ್ ತರ ಎಳ್ದ್ಬಿಟ್ಟಿದ್ದೀರಾ 3-4 ದಿನ. ಇಲ್ಲಿಗೆ 6ನೇ ದಿನ. ಮೇಡಮ್, ಸಿನಿಮಾ ಇಂಡಸ್ಟ್ರಿಗೆ ಒಬ್ಬರು ನಾಯಕರು ಇಲ್ಲ ಅನ್ನುವಂಥದ್ದು. ಮೇಡಮ್, ಸಿನಿಮಾ ಇಂಡಸ್ಟ್ರಿಗೆ ಒಬ್ಬರು ನಾಯಕರು ಬೇಕು ಅನ್ನೋ ವಿಚಾರ. ಸರ್, ಒಂದ್ ನಿಮಿಷ. ಸಿನಿಮಾ ಇಂಡಸ್ಟ್ರಿಗೆ ಒಬ್ಬರು ನಾಯಕರು ಬೇಕು ಅನ್ನೋದು ಸಾಕಷ್ಟು ಹಿರಿಯರು ಹೇಳಿದ್ದಾರೆ, ಸಿನಿಮಾ ಆಸಕ್ತರು ಹೇಳಿದ್ದಾರೆ.
ಚಿತ್ರಕರ್ಮಿಗಳು ಹೇಳಿದ್ದಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಈಗಿನ ಪರಿಸ್ಥಿತಿಗೆ ಮೇಡಮ್? What do you mean? ಮೀನ್ಸ್ ಅಂದ್ರೆ ಅವತ್ತು ಒಬ್ಬ ನೇತೃತ್ವ ಬೇಕು, ನಾಯಕರು ಬೇಕು, ಯಾರು ಲೀಡರ್ಶಿಪ್ ತಗೊಳ್ತಾ ಇಲ್ಲ. ಅವತ್ತು ಶಿವಣ್ಣ ಯಾಕೆ ನಮ್ದು ಫಿಲ್ಮ್ ಇಂಡಸ್ಟ್ರಿ ಇದೆಯಲ್ಲ, ನಮ್ದು ಅಸೋಸಿಯೇಷನ್ ಕಲಾವಿದರ ಸಂಘನ ಮೇಡಮ್ ಅದನ್ನ ಇದೆ ಅಂತ ನೀವು ಹೇಳ್ತಿದ್ದೀರಾ. ಅಲ್ಲ ಇದೆ ಕಲಾವಿದ ನೀವ್ ಹೇಳ್ಬೇಕು, ಕಲಾವಿದ್ರೆ ಹೇಳ್ಬೇಕು ಮೇಡಮ್, ಅದು ಆಕ್ಟಿವ್ ಆಗಿದೆಯಾ? ಲೀಡರ್ ಬೇಕು. ನಾನು ಇವಾಗ ನಾವೊಂದು ವಿ ಕೇಮ್ ಔಟ್ ವಿತ್ ಮೀ ಟು ಪೆಟಿಷನ್ ಟು ದ ಗವರ್ಮೆಂಟ್. ಅದ್ರಲ್ಲಿ ಎಷ್ಟು ಜನ ಸಪೋರ್ಟ್ ಮಾಡಿದ್ರಿ ನೀವು? ಯಾರು ಸಪೋರ್ಟ್ ಮಾಡಿದ್ರಿ? ಅಂದ್ರೆ ಹೆಣ್ಮಕ್ಳ ವಿಷಯಕ್ಕೆ ಬಂದಾಗೆಲ್ಲ ನೀವೆಲ್ಲ ದೂರ ಆಗ್ತೀರಾ. ಅದೇ ಬೇರೆ ರೀತಿಯಲ್ಲಿ ನಿಮ್ಗೆ ಒಬ್ರು ನಾಯಕರು ಬೇಕಂದ್ರೆ ನೀವೆಲ್ಲರೂ ಬಂದು ನಿಂತ್ಕೋತೀರಾ. ಏನ್ ಮಾಡಿದ್ರಿ ನೀವು? ಮೇಡಮ್ ಇದು ನಮ್ಮದಲ್ಲ, ನಾವ್ ಹೇಳ್ತಾ ಇರೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತವರೇ ಹೇಳ್ತಾರೆ. ನೀವ್ ಹೇಳಿದ್ ನಂಗೆ ಅರ್ಥ ಆಗುತ್ತಪ್ಪ. ಐ ಫೀಲ್ ದಟ್ ಇಟ್ ಇಸ್ ಸೋ ಡಿಸ್ಇಂಟಿಗ್ರೇಟೆಡ್ ದ ಫಿಲ್ಮ್ ಇಂಡಸ್ಟ್ರಿ ದಟ್ ಕೆಲವೊಂದು ವಿಷಯಕ್ಕೆ ಎಲ್ಲರೂ ನಿಂತ್ಕೊಂಡ್ಬಿಡ್ತಾರೆ. ನಮ್ಮ ಇಂಡಸ್ಟ್ರಿಗೋಸ್ಕರ ನಾವು ಹೆಲ್ಪ್ ಮಾಡ್ಬೇಕಂತ. ಕೆಲವೊಂದು ವಿಷಯದಲ್ಲಿ ಯಾರು ಬರಲ್ಲ. ಸೊ ಐ ಥಿಂಕ್ ನೀವು ಹೇಳಿದ್ ಕರೆಕ್ಟು. ನಮಗೊಬ್ರು ಅಸೋಸಿಯೇಷನ್ ಇರಬೇಕು. ಇಟ್ ಹ್ಯಾಸ್ ಟು ಬಿ ಆಕ್ಟಿವ್. ದೆ ಮಸ್ಟ್ ಬಿ ಸಮ್ವನ್ ಹೂ ಟೇಕ್ಸ್ ಬಯಸ್ ಆಗಿರಬಾರ್ದು. ಸೊ ವಿ ನೀಡ್ ಸಮ್ವನ್ ಲೈಕ್ ದಟ್. ಅದು ಯಾರಂತ ಹುಡುಕ್ಬೇಕು. ಅಂಡ್ ಇಟ್ ಶುಡ್ ಬಿ ವುಮನ್. ಐ ಫೀಲ್ ಖಂಡಿತ ಮೇಡಮ್. ನೀವು ಮೇಡಮ್ ಕಂಬ್ಯಾಕ್ ಮಾಡ್ತಾ ಇದ್ದೀರಾ, ಆ ತರದೊಂದು ಆಲೋಚನೆ ಇದೆಯಾ? ಅಲ್ಲ, ಇಟ್ಸ್ ನಾಟ್ ಐ ಕಾಂಟ್ ಡಿಸೈಡ್. ಬೇರೆ ಡೆಮೋಕ್ರಸಿ. ಅಕಸ್ಮಾತ್ ನೀವು ತಗೊಳ್ಳೋದಾದ್ರೆ ನೀವು ನಾಯಕತ್ವ ವಹಿಸ್ತೀರಾ ಅಂತ ಈ ಎಲ್ಲ ವಿಚಾರ? Don't give me such a big responsibility also. But I think someone who's capable, who knows the industry, ಎಲ್ಲಾರನ್ನೂ ಒಟ್ಟಿಗೆ ಕರ್ಕೊಂಡ್ ಬರೋರು ಅಂತವ್ರು ಯಾರಾದ್ರೂ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ.